ಅವೈಜ್ಞಾನಿಕ ಮತ್ತು ಅಸಮರ್ಪಕವಾಗಿ ಕಾರ್ಯಾಚರಣೆ ನಡೆಸ್ತಾ ಇರುವ ಬಂಟ್ವಾಳ ತಾಲೂಕಿನ ಬ್ರಹ್ಮರಕೊಡ್ಲು ಟೋಲ್ ಗೇಟ್ ಅನ್ನ ಕೂಡಲೇ ತೆರವುಗೊಳಿಸಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸತಾಗಿ ರಚನೆ ಆಗ್ತಾ ಇರುವಂತಹ ಟೋಲ್ ಗೇಟ್ಗಳ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್, ಎಸ್ಡಿಪಿಐ, ಜೆಡಿಎಸ್ ಪಕ್ಷಗಳ ಮುಖಂಡರು ಮತ್ತು ಹಲವು ಸಂಘಟನೆಗಳ ಮುಖಂಡರುಗಳು ಇಂದು ಬಿಸಿ ರೋಡಿನ ರಿಕ್ಷಾ ಭವನದಲ್ಲಿ ಸಭೆ ಸೇರಿ ದಕ್ಷಿಣ ಕನ್ನಡ ಜಿಲ್ಲಾ ಟೋಲ್ ವಿರೋಧಿ ಹೋರಾಟ ಸಮಿತಿಯನ್ನ ರಚಿಸಿದ್ದಾರೆ. ಬ್ರಹ್ಮರಕೊಡ್ಲು ಟೋಲ್ ಪ್ಲಾಜಾ ಕಳೆದ 13 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮಗಳ ವಿರುದ್ಧವಾಗಿ ಟೋಲ್ ಸಂಗ್ರಹಿಸ್ತಾ ಇದ್ದು, ಇದು ಜಿಲ್ಲೆಯ ಜನತೆಗೆ ಮಾಡುವ ಮಹಾ ಮೋಸ ಮತ್ತು ಹಗಲು ದರೋಡೆ ಆಗಿದೆ. ಇದರ ವಿರುದ್ಧ ಪಕ್ಷಾತೀತ ನೆಲೆಯಲ್ಲಿ ಸಂಘಟಿತವಾಗಿ ಸಕ್ರಿಯ ಹೋರಾಟಗಳನ್ನು ನಿರಂತರ ಮಾಡುವ ಮೂಲಕ ಬ್ರಹ್ಮರಕೊಡ್ಲು ಟೋಲ್ ಅನ್ನ ಶಾಶ್ವತವಾಗಿ ರದ್ದುಗೊಳಿಸಬೇಕು. ಅದಕ್ಕಾಗಿ ಈ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಟೋಲ್ ವಿರೋಧಿ ಹೋರಾಟ ಸಮಿತಿಯನ್ನ ರಚಿಸಲಾಗಿದೆ. ಇದರ ಸಂಚಾಲಕರಾಗಿ ಸುಹೇಲ್ ಕಂದಕ್, ಅನ್ವರ್ ಸಾದತ್ ಬಜತ್ತೂರು ಹಾಗೂ ಎಂಎಸ್ ಮೊಹಮ್ಮದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೂ ಸಮಿತಿ ಸದಸ್ಯರಾಗಿ ಅನೀಫ್ ಖಾನ್ ಕೋಡಾಜೆ, ಧನುರಾಜ್ ಪೂಜಾರಿ, ಅಶ್ರಫ್ ಕಲ್ಲೇಗ, ಲತೀಫ್ ಆರಾಪ, ಮೂನಿಶ್ ಅಲಿ, ಇಕ್ಬಾಲ್ ಐಎಂಆರ್, ಶಾಹುಲ್ ಎಸ್ಎಚ್, ಇಮ್ರಾನ್ ಪಿಜೆ, ನಾಜೀರ್, ವಿನಯ್ ಕುಮಾರ್, ಇಸ್ರಾರ್, ಸತಾರ್, ಸವಾಜ್, ಬಂಟ್ವಾಳ, ಶಾಕಿರ್ ಇವರನ್ನ ಸಭೆಯಲ್ಲಿ ಆಯ್ಕೆ ಮಾಡಿದ್ದು, ಮುಂದಿನ ಹೋರಾಟಗಳನ್ನ ಸಮಾರೋಪಾದಿಯಲ್ಲಿ ಮಾಡಲು ಸಭೆ ತೀರ್ಮಾನವನ್ನ ಕೈಗೊಂಡಿದ್ದು, ಸಭೆಯ ಆರಂಭದಲ್ಲಿ ಐಎಂಆರ್ ಇಕ್ಬಾಲ್ ರವರು ಎಲ್ಲರನ್ನ ಸ್ವಾಗತಿಸಿದ್ದಾರೆ. ಸವಾಲ್ ಬಂಟ್ವಾಳ ಧನ್ಯವಾದವನ್ನ ಸಮರ್ಪಿಸಿದ್ದಾರೆ.